ಪವಿತ್ರ ಗ್ರಂಥಗಳ ಪ್ರಕಾರ ಕೃಷ್ಣನು ಮಥುರಾ ನಗರದಲ್ಲಿ ದೇವಕಿ ಮತ್ತು ವಸುದೇವರ 8ನೆಯ ಮಗನಾಗಿ ಜನಿಸಿದನು. ದಬ್ಬಾಳಿಕೆಯ ಆಡಳಿತಗಾರರ ಪಾಪಗಳಿಂದ ಭಾರವಾದ ಭೂಮಿಯು ಸೃಷ್ಟಿಕರ್ತ ದೇವರು ಬ್ರಹ್ಮನಿಂದ ಸಹಾಯವನ್ನು ಕೋರಿತು. ಅವರು ವಿಷ್ಣುವನ್ನು ಪ್ರಾರ್ಥಿಸಿದರು. ಆ ಸಮಯದಲ್ಲಿ ಮಥುರಾದ ದೊರೆ ಕಂಸನು ತನ್ನ ಸಹೋದರಿ ದೇವಕಿಯ 8ನೇ ಮಗು ಅವನ ಅವನತಿ ಎಂದು ದೈವಿಕ ಭವಿಷ್ಯವಾಣಿಯ ಮೂಲಕ ಮುನ್ಸೂಚಿಸಿದನು. ಅವನ ಅದೃಷ್ಟಕ್ಕೆ ಹೆದರಿದ ಕಂಸನು ದೇವಕಿ ಮತ್ತು ವಸುದೇವರನ್ನು ಬಂಧಿಸಿ ಅವರ ಎಲ್ಲಾ ಸಂತತಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಅವನು ಮೊದಲ 7 ಮಕ್ಕಳನ್ನು ಕೊಂದನು. ಆದರೆ ಕೃಷ್ಣ ಜನಿಸಿದಾಗ ಅದ್ಭುತ ಘಟನೆಗಳ ಸರಣಿಯು ತೆರೆದುಕೊಂಡಿತು. ಕೃಷ್ಣನ ಜನನದ ರಾತ್ರಿ ವಸುದೇವನು ತನ್ನ ಸರಪಳಿಯಿಂದ ಮಾಂತ್ರಿಕವಾಗಿ ಮುಕ್ತನಾದನು ಮತ್ತು ಸೆರೆಮನೆಯ ಬಾಗಿಲು ತೆರೆಯಿತು. ಅವರು ನವಜಾತ ಕೃಷ್ಣನನ್ನು ಯಮುನಾ ನದಿಯ ಮೂಲಕ ಕೊಂಡೊಯ್ದರು. ಅದು ಅವರಿಗೆ ಹಾದು ಹೋಗಲು ಅನುವು ಮಾಡಿಕೊಡುತ್ತದೆ. ವಸುದೇವನು ತನ್ನ ಮಗನನ್ನು ಗೋಕುಲದಲ್ಲಿ ನಂದ ಮತ್ತು ಯಶೋದೆಯ ಗೋಪಾಲಕ